ನಿನ್ನೆ ದಿನ ಕಾಂಗ್ರೆಸ್ನ ನಾಯಕರು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಸಮಾವೇಶ ಮಾಡಿದ್ರು. ಕೇಂದ್ರದ ನರೇಗಾ ವಿರುದ್ಧದ ತೀರ್ಮಾನದ ವಿರುದ್ಧ ಅವರ ಸಮಾವೇಶ ಇತ್ತು. ಈ ರಾಮ್ಜಿ ಎನ್ನುವಂತಹ ಒಂದು ಯೋಜನೆ ರದ್ದಾಗುವವರೆಗೂ ಹೋರಾಟ ನಿಲ್ಲೋದಿಲ್ಲ. ಚಿಕ್ಕಬಳ್ಳಾಪುರದ ನೆಲದಲ್ಲಿ ಸಿಎಂ ಸಿದ್ದರಾಮಯ್ಯ ರೋಷಾವೇಶದ ಭಾಷಣ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ವಿರುದ್ಧ ನಡೆದ ಬೃಹತ್ ಸಮಾವೇಶ. ಅದು ರಾಮ್ಜಿ ರದ್ದಾಗುವವರೆಗೂ ಹೋರಾಟ ನಿಲ್ಲೋದಿಲ್ಲ. ಆ ಯೋಜನೆ ಕೇಂದ್ರ ಬಡವರ ವಿರುದ್ಧ ಮತ್ತು ದೀನದಲಿತರ ವಿರುದ್ಧವೇ ತಯಾರು ಮಾಡಿದೆ. ತಲೆಯ ಮೇಲೆ ಮಣ್ಣು ಹೊತ್ತು ಸಮಾವೇಶದಲ್ಲಿ ಜನರ ಗಮನ ಸೆಳೆದಂತಹ ಸಿಎಂ ಸಿದ್ದರಾಮಯ್ಯ ನರೇಗಾದ ಅಡಿ 100 ದಿನಗಳ ಉದ್ಯೋಗದ ಖಾತ್ರಿ ಇತ್ತು. ಕೆಲಸದ ಬಗ್ಗೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳಿಗೆ ನಿರ್ಧಾರದ ಹಕ್ಕಿತ್ತು. ಆದರೆ ರಾಮ್ಜಿ ಬಂದ ಮೇಲೆ ಎಲ್ಲವೂ ಕೇಂದ್ರದ ಸುಪರ್ದಿಗೆ ಹೋಗಿದೆ. ಈಗ ಎಲ್ಲವೂ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಬಿಜೆಪಿ ಬಡ ಜನರ ಹೊಟ್ಟೆಗೆ ಹೊಡೆಯೋ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂಥೇಳಿ ಕೇಂದ್ರದ ರಾಮ್ಜಿ ರದ್ದಾಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ಸಿದ್ದರಾಮಯ್ಯ ಶಪಥ ಮಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ನಡೆಯಿತು. ಆ ಸಮಾವೇಶಕ್ಕೆ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಕೂಡ ಸಾಕ್ಷಿಯಾದರು. ಇನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್, ಹೀಗೆ ಇನ್ನಿತರೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಪ್ರಭಾವಿ ಮಿನಿಸ್ಟರ್ಗಳೆಲ್ಲ ಬಂದಿದ್ರು. ಸಾವಿರಾರು ಕಾರ್ಯಕರ್ತರನ್ನು ಒಳಗೊಂಡಂತಹ ಸಮಾವೇಶದಲ್ಲಿ ಸಿದ್ದರಾಮಯ್ಯರ ಭಾಷಣ ಅಬ್ಬರ ಅನ್ನಿಸ್ತು. ಈ ನರೇಗಾ ಎನ್ನುವಂತಹ ಯೋಜನೆಯಲ್ಲಿ ಮಹಾತ್ಮ ಗಾಂಧಿಯ ಹೆಸರನ್ನು ಕೈಬಿಡಲಾಗಿದೆ ಅನ್ನೋ ಪ್ರಾಥಮಿಕ ಆರೋಪ. ಅದಾದ ನಂತರ ಈ ನರೇಗಾದ ಚಿತ್ರಣವನ್ನೇ ಬದಲಿಸಿದ್ದಾರೆ ಕೇಂದ್ರ ಸರ್ಕಾರ. ರಾಮ್ಜಿ ಎನ್ನುವಂತಹ ಹೆಸರು ತರುವ ಮುಖೇನ ಅದರೊಳಗೊಂದಷ್ಟು ಪರಿಷ್ಕರಣೆ ಮಾಡಿ ಬಡ ಜನರ ದೀನದಲಿತರ ವಿರುದ್ಧವಾದ ನೀತಿಯನ್ನು ತಂದಿದ್ದಾರೆ ಅಂತ. ಇನ್ನು ಈ ನರೇಗಾದ ಅಡಿ ಈ ಹಿಂದೆ ಇದ್ದಂತಹ ಒಂದಷ್ಟು ಅನುಕೂಲಗಳೇನು ಅಂದರೆ, ನರೇಗಾದ ಅಡಿ ಕಾರ್ಮಿಕರಿಗೆ 100 ದಿನಗಳ ಉದ್ಯೋಗದ ಖಾತ್ರಿ ಇತ್ತು. ಕೆಲಸದ ಬಗ್ಗೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳಿಗೆ ನಿರ್ಧಾರದ ಹಕ್ಕಿತ್ತು. ಗ್ರಾಮ ಪಂಚಾಯಿತಿ ತೀರ್ಮಾನ ಮಾಡ್ತಾ ಇತ್ತು ಯಾರಿಗೆ ಏನು ಅಂತ. ಗ್ರಾಮ ಸಭೆಗಳು ತೀರ್ಮಾನ ಮಾಡ್ತಾ ಇತ್ತು. ಈ ನರೇಗಾ ರಾಮ್ಜಿ ಆಗಿ ಬದಲಾವಣೆ ಆದ ನಂತರ ಈ ಅಧಿಕಾರ ಗ್ರಾಮ ಪಂಚಾಯತಿಗಿರೋದಿಲ್ಲ. ಗ್ರಾಮ ಪಂಚಾಯತಿಗಿರೋದಿಲ್ಲ. ಕೇಂದ್ರ ಸರ್ಕಾರ ಇದನ್ನು ನಿಯಂತ್ರಣ ಮಾಡುತ್ತೆ. ಮನೆಯ ಯಜಮಾನನ ಕೈಯಲ್ಲಿದ್ದ ತಿಜೋರಿಯ ಕೀಯನ್ನು ಪಕ್ಕದ ಮನೆಯವನಿಗೆ ಕೊಟ್ಟಂಗಾಯಿತು. ಸೊ ಈಗ ಕೇಂದ್ರದ ಸುಪರ್ದಿಯಲ್ಲಿರ್ತಕ್ಕಂತಹ ನರೇಗಾ ಯೋಜನೆ ಈ ರಾಜ್ಯದ ಅಥವಾ ಈ ದೇಶದ ಬಡವರ್ಗದ ವಿರುದ್ಧದ ಯೋಜನೆ. ಅದು ದೀನದಲಿತರ, ಶೋಷಿತರ, ದಿನಗೂಲಿ ಕೆಲಸ ಮಾಡುವ, ಬಿಲೋ ಪಾವರ್ಟಿ ಲೈನ್ನಲ್ಲಿ ಬರುವಂತಹ ಕಡು ಬಡ ಜನರ ವಿರುದ್ಧದ ಯೋಜನೆ ಅಂಥೇಳಿ ಸಿದ್ದರಾಮಯ್ಯರ ಆ ಭಾಷಣದಲ್ಲಿ ಉಲ್ಲೇಖ ಇತ್ತು. ಕೇಂದ್ರದಿಂದ ಬಡವರು, ದೀನದಲಿತರು, ಶೋಷಿತರು ಉದ್ಯೋಗಕ್ಕೆ ಕುತ್ತು ತರುತ್ತಾ ಇದೆ ಕೇಂದ್ರ ಸರ್ಕಾರ. ಕಾಂಗ್ರೆಸ್ ತಂದಂತಹ ಕಾಯ್ದೆಗಳ ದುರ್ಬಲಕ್ಕೆ ಮೋದಿ ಸರ್ಕಾರದಿಂದ ಯತ್ನ ನಡೀತಾ ಇದೆ. ತಲೆ ಮೇಲೆ ಮಣ್ಣು ಹೊತ್ಕೊಂಡು ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭಾಗಿಯಾದರು. ಇನ್ನು ಚಿಕ್ಕಬಳ್ಳಾಪುರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮನ್ರೇಗಾದ ಸ್ವರೂಪ ಬದಲಿಸಿ ಬಡವರ, ದೀನದಲಿತರ, ಶೋಷಿತರ ಉದ್ಯೋಗದ ಹಕ್ಕನ್ನು ಕಿತ್ತುಕೊಂಡಿದೆ ಆರೋಪ ಮಾಡಿದ್ದಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧವೇ ನಖಶಿಕಾಂತವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಕೇಂದ್ರದ ಈ ನಿರ್ಧಾರ ಈಗಾಗಲೇ ರಾಷ್ಟ್ರಪತಿಯ ಅಂಕಿತ ಬಿದ್ದು ಅದೊಂದು ಕಾಯ್ದೆಯಾಗಿ ಮಾರ್ಪಟ್ಟಿದೆ. ಅದೀಗ ಪ್ರಾಯೋಗಿಕವಾದಂಥ ಯೋಜನೆ ರಾಷ್ಟ್ರದಲ್ಲಿ. ಇನ್ನು ಅದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ರೆ ಅದರದೇ ಆದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ರೀತಿ ರಿವಾಜುಗಳಿದ್ದಾವೆ. ಏಕಾಏಕಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದು ರದ್ದಾಗೋದಿಲ್ಲ. ಅದಕ್ಕೊಂದಷ್ಟು ಕಾನೂನು ಚೌಕಟ್ಟುಗಳಿದ್ದಾವೆ, ಅಲ್ಲೊಂದಷ್ಟು ರೀತಿ ರಿವಾಜುಗಳಿದ್ದಾವೆ. ಆದರೂ ಕೂಡ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರದ ಭೂಮಿಯಲ್ಲಿ ಒಂದು ಶಪಥ ಮಾಡ್ತಾರೆ. ಈ ರಾಮ್ಜಿ ಎನ್ನುವಂತಹ ನರೇಗಾದ ಬದಲಾದ ಸ್ವರೂಪ ರದ್ದಾಗುವವರೆಗೂ, ನಿಷ್ಕ್ರಿಯಗೊಳ್ಳುವವರೆಗೂ, ಅದು ಕ್ಷೀಣಿಸುವವರೆಗೂ ನಾವು ಬಿಡೋದಿಲ್ಲ. ನಿರಂತರವಾದಂತಹ ಹೋರಾಟವನ್ನು ಮುಂದುವರಿಸ್ತೇವೆ. ನಿರಂತರವಾದಂತಹ ಹೋರಾಟ. ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದ್ದಾವೆ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರಲಿಕ್ಕಿದೆ. ಈ ಸಂದರ್ಭದಲ್ಲಿ ಹೋರಾಟವೇ ಇವರ ಭಾಗವಾದರೆ ಚುನಾವಣಾ ಮತ ಪ್ರಚಾರ ಯಾವಾಗ ಮಾಡೋದು? ಆದರೂ ಕೂಡ ಪಂಚರಾಜ್ಯ ಚುನಾವಣೆಗಳಿದ್ದಾವೆ ದೇಶದಲ್ಲಿ. ಇನ್ನೂ 5 ರಾಜ್ಯಗಳ ಎಲೆಕ್ಷನ್ ಬರಲಿದೆ, ಅಸೆಂಬ್ಲಿ ಎಲೆಕ್ಷನ್. ಆ ಸಂದರ್ಭದಲ್ಲಿ ಬಹುಶಃ ಈ ನರೇಗಾ ಅನ್ನೋದು ಕಾಂಗ್ರೆಸ್ಸಿನ ಬಹುದೊಡ್ಡ ಅಸ್ತ್ರವಾಗಿಯೂ ಕೂಡ ಬದಲಾದರೆ ಅದರ ಅಚ್ಚರಿ ಪಡಬೇಕಾದ ಅವಶ್ಯಕತೆ ಇಲ್ಲ. ನರೇಗಾದ ವಿರುದ್ಧದ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ
ಬಿಜೆಪಿ ಸರ್ಕಾರದ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ಸಿನ ಸಮಾವೇಶ ಸಾವಿರಾರು ಜನ ಬರುವ ಮುಖೇನ ಯಶಸ್ಸುಗೊಂಡಿದೆ ಅಂತ ಕಾಂಗ್ರೆಸ್ ಹೇಳಿಕೊಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.